ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫ್ಲಿಪ್ಕಾರ್ಟ್ನಲ್ಲಿ ಇದೇ ಜುಲೈ 12ನೇ ತಾರೀಕಿಂದ 17ನೇ ತಾರೀಕು ತನಕ ಗೋಟ್ ಸೇಲ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸೇಲ್ ನಡೀತಾ ಇದೆ. ಈ ಸೇಲ್ ಟೈಮಲ್ಲಿ ಏನೇ ತೊಗೊಂಡ್ರೂ ಕೂಡ ಒಂದಲ್ಲ ಒಂದು ಆಫರ್ ನಮಗೆ ಸಿಕ್ಕೇ ಸಿಗುತ್ತೆ. ನಾನಿವತ್ತು ಈ ವಿಡಿಯೋದಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಂತ ಒಳ್ಳೊಳ್ಳೆ ಆಫರ್ ಸಿಗ್ತಾ ಇರುವಂಥ ಕೆಲವೊಂದು ಗ್ಯಾಜೆಟ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ನಿಮ್ಗೆ ಅದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಈ ಒಂದು ಸೇಲ್ ಟೈಮಲ್ಲಿ ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕು ಮತ್ತು IDFC ಕಾರ್ಡ್ಗಳ ಮೇಲೆ 10% ಇನ್ಸ್ಟಂಟ್ ಡಿಸ್ಕೌಂಟ್ ಸಿಗ್ತಾರೆ. ಸೊ ನಿಮ್ಮ ಹತ್ರ ಈ ಕಾರ್ಡ್ ಇದ್ರೆ ಯೂಸ್ ಮಾಡ್ಕೊಳ್ಳಿ, ಇನ್ನೂ ಅಡಿಷ್ನಲ್ ಆಫರ್ ಸಿಗುತ್ತೆ. ನಾನಿವತ್ತು ಏನೆಲ್ಲ ಗ್ಯಾಜೆಟನ್ನು ಶೇರ್ ಮಾಡ್ತಾ ಇದ್ದೀನಿ, ನಾನು ಅದನ್ನು ಪರ್ಸ್ನಲಿ ಯೂಸ್ ಮಾಡಿರುವಂಥ ಗ್ಯಾಜೆಟ್ಗಳು ಆಯಿತಾ, ಅದು ಬಿಟ್ಟು ಹೊರಗಡೆ ನಾನೇನು ಶೇರ್ ಮಾಡ್ತಾ ಇಲ್ಲ. ಮೊದಲನೇ ಪ್ರಾಡಕ್ಟು ನೆಕ್ ಬ್ಯಾಂಡು, OnePlus ಇಂದು ಬುಲೆಟ್ಸ್ ವೈರ್ಲೆಸ್ Z2. ನಮಗಿದರಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಸಿಗುತ್ತೆ ಆಯಿತಾ. ನಾರ್ಮಲಿ ಈ ಒಂದು ನೆಕ್ ಬ್ಯಾಂಡು ನೋಡ್ತಾ ಇದ್ದೀರಾ ₹1600, ₹1400 ಬಟ್ ಈ ಸೇಲ್ ಟೈಮಲ್ಲಿ ₹1250 ಲಿಸ್ಟ್ ಆಗಿದೆ. ಬ್ಯಾಂಕ್ ಆಫರ್ ಸಿಕ್ಕರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದೇನೋ. ಒಳ್ಳೆ ಕ್ವಾಲಿಟಿ ವಿತ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನು ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ನೊಂದು ರಿಯಲ್ಮಿ ಬಡ್ಸ್ ವೈರ್ಲೆಸ್ 3 ನಿಯೋ ಆಯಿತಾ, ಇದು ಕೂಡ ಚೆನ್ನಾಗಿದೆ. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗಲ್ಲ ನಮಗೆ, AI ENC ಸಿಗುತ್ತೆ, ಕಾಲ್ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ನಾಯ್ಸ್ ಕ್ಯಾನ್ಸಲೇಷನ್ನ ಮಾಡುತ್ತೆ. 13.4 mm ಎಂದು ಡ್ರೈವರ್ಸು, ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನಾರ್ಮಲಿ ಈ ಒಂದು ನೆಕ್ ಬ್ಯಾಂಡು ನೋಡಿ ₹1300, ₹1100 ಇರುತ್ತೆ. ಕೆಲವೊಂದು ಟೈಮ್ ಆಫರ್ ಇದ್ದಾಗ ಕಡಿಮೆನೂ ಆಗಿದೆ ಹಿಂದೆ. ಒಟ್ಟಿಗೆ ಈಗ ನಿಮಗೆ ₹1000 ಸಿಗ್ತದೆ. ಇದು ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ವೈರ್ಡ್ ಹೆಡ್ಫೋನ್ನ ಈಗಲೂ ಸಹ ಯೂಸ್ ಮಾಡ್ತೀರಾ ಅಂದರೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಯೂಸ್ ಮಾಡ್ತೀರಾ ಅಂತ. ನೋಡ್ರಪ್ಪ, ನಾನು ಇದನ್ನು ಪರ್ಸ್ನಲಿ ಯೂಸ್ ಮಾಡಿದ್ದೀನಿ, JBLದು C150SL. ನಾರ್ಮಲಿ ಈ ಒಂದು ಹೆಡ್ಫೋನು ಸೇಮ್ ₹600 ಇರುತ್ತೆ, ಒಂದು ₹50 ಕಡಿಮೆ ಆಗಿದೆ. ಬಟ್ ಸ್ಟಿಲ್ ₹550ಗೆ ಇನ್ನೂ ಕಡಿಮೆಗೂ ಸಿಗುತ್ತೆ ಬೇರೆ ಬ್ರ್ಯಾಂಡಲ್ಲಿ. ಒಟ್ಟಿಗೆ JBL ಬ್ರ್ಯಾಂಡಲ್ಲಿ ಇದೊಂದು ಒಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟು ನೀವೇನಾದರೂ ಟ್ರೂ ವೈರ್ಲೆಸ್ ಇಯರ್ಬಡ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಬೋಲ್ಟ್ ಅವ್ರದ್ದು Y1, ಇದನ್ನು ನಾನು ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ ಆಯಿತಾ. ಸೊ ನಾರ್ಮಲಿ ಈ ಒಂದು ಹೆಡ್ಫೋನ್ ನಂಗೆ ಅನ್ನಿಸ್ತಂಗೆ ಒಂದು ₹800 ಇರುತ್ತೆ. ₹1000 ನೋಡಿ, ₹1000 ಇದೆ. ಕೆಲವೊಂದು ಟೈಮ್ ಆಫರ್ ಇದ್ದಾಗ ₹800 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ನಂಗೆ ಅನ್ನಿಸ್ತಂಗೆ ನೆವರ್ ಬಿಫೋರ್ ಆಫರ್ ಅಂತ, ಇದು ಐಡಿಯಾ ಇಲ್ಲ. ಬಟ್ ₹700ಗೆ ಲಿಸ್ಟ್ ಆಗಿದೆ. ₹700 ಕಣ್ಣು ಮುಚ್ಕೊಂಡು ಇದನ್ನು ಪರ್ಚೇಸ್ ಮಾಡ್ಬೋದು. 50 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ಪು, ಕಾಲ್ ಕ್ಲಾರಿಟಿ ಚೆನ್ನಾಗಿದೆ, ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಮೊನ್ನೆನೂ ಕೂಡ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ₹700ಗೆ ಆರಾಮಾಗಿ ಬೋಲ್ಟ್ Y1ನ ಪರ್ಚೇಸ್ ಮಾಡಬಹುದು. ನಾನು ಎಲ್ಲಾದ್ರದ್ದು ಕೂಡ ಪ್ರಾಡಕ್ಟಾಗಿ ಆಗ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು OnePlus ಇಂದು ನಾರ್ಡ್ ಬಡ್ಸ್ 2R. ಇದು ಕೂಡ ಒಳ್ಳೆ ಕ್ಲಾರಿಟಿ ಇರುವಂಥ ಬಡ್ಸು, ಸಖತ್ತಾಗಿದೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಬಹುದು. ನಾರ್ಮಲಿ ಈ ಒಂದು ಬಡ್ಸು ₹1800 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ ₹1549 ಸಿಗ್ತಾ ಇದೆ. ₹250 ಕಡಿಮೆ ಆಗಿದೆ. ಈ ಪ್ರೈಸ್ ರೇಂಜಿಗೆ ಒಳ್ಳೆ ಆಪ್ಷನ್ ಆಗುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ನಮಗೆ ಸಿಗಲ್ಲ ಆಯಿತಾ. ಒಟ್ಟಿನಲ್ಲಿ ಕ್ವಾಲಿಟಿ ಅಂತೂ ಬೆಂಕಿದೆ. OnePlus ಬ್ರ್ಯಾಂಡಿಂಗ್ ಜೊತೆಗೆ ಸಿಗುತ್ತೆ ನಮಗೆ. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ರಿಯಲ್ಮಿ ಇದು ಬಡ್ಸ್ T310. ಇದನ್ನು ಕೂಡ ಮೊನ್ನೆ ಯೂಸ್ ಮಾಡಿದ್ದೆ. ವಿತ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ನಮಗೆ ಸಿಗುತ್ತೆ. 12.4 mm ಇಂದು ಡೈನಮಿಕ್ ಬೇಸ್ ಡ್ರೈವರ್ಸ್ ಎಲ್ಲ ಇದೆ. ನಾರ್ಮಲಿ ಈ ಒಂದು ಹೆಡ್ಫೋನು ₹2000, ₹2100 ಎಲ್ಲ ಇರುತ್ತೆ, ₹200 ಎಲ್ಲ ಇದೆ ಕೆಲವೊಂದು ಟೈಮು. ಸೊ ಈ ಸೇಲ್ ಟೈಮಲ್ಲಿ ₹1800ಗೆ ಲಿಸ್ಟ್ ಆಗಿದೆ. ಬ್ಯಾಂಕ್ ಆಫರ್ ಸಿಕ್ಕರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ಈ ಪ್ರೈಸ್ ರೇಂಜಿಗೆ ಕ್ವಾಲಿಟಿ ಮಾತ್ರ ಬೆಂಕಿ ಇದೆ. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಸಖತ್ತಾಗಿದೆ. ಇದು ಕೂಡ ಇನ್ನೊಂದು ಆಪ್ಷನ್ ಆಗ್ಬೋದು. ಇನ್ನು ಮುಂದಿನ ಗ್ಯಾಜೆಟ್ ಬಂದ್ಬಿಟ್ಟು ಸ್ಪೀಕರು. ನೀವೇನಾದರೂ ಒಂದು ತುಂಬ ಸಣ್ಣ ಕಾಂಪ್ಯಾಕ್ಟ್ ಆಗಿರುವಂಥ ಸ್ಪೀಕರ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಪೋರ್ಟ್ರಾನಿಕ್ಸ್ ಇವ್ರದ್ದು ಕೆಲವೊಂದು ಗ್ಯಾಜೆಟ್ಗಳನ್ನ ಯೂಸ್ ಮಾಡಿದ್ದೀನಿ. ಕ್ವಾಲಿಟಿ ಚೆನ್ನಾಗಿರುತ್ತೆ ಒಂದು ಲೆವೆಲಿಗೆ ಆಯಿತಾ. ಇವ್ರದ್ದೆಲ್ಲ ಪ್ರಾಡಕ್ಟ್ಗಳನ್ನ ನಾನು ಟ್ರೈ ಮಾಡಿದ್ದೀನಿ. 10 ವ್ಯಾಟಿನ ಸ್ಪೀಕರು. ಇದು ಡಿಸ್ಕೌಂಟ್ ಏನಿಲ್ಲ ಈ ಒಂದು ಪ್ರಾಡಕ್ಟಿಗೆ. ಒಟ್ಟಿಗೆ ಎಂಟ್ರಿ ಲೆವೆಲ್ಗೆ ₹899 ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಮುಂಚೆನೂ ಕೂಡ ಇಷ್ಟೇ ಇತ್ತು ಆಯಿತಾ, ಕಡಿಮೆ ಏನಾಗಿಲ್ಲ. ನೆಕ್ಸ್ಟು ಪೆಟ್ರಾನ್ ಇವ್ರದ್ದು ಒಂದು ಮೈಕ್ ವಿತ್ ಸ್ಪೀಕರ್ ಆಯಿತಾ. ಇಲ್ಲಿ ನಮಗೆ ಇಮೇಜ್ ನೋಡೋದು ತುಂಬ ದೊಡ್ಡದಾಗಿ ಕಾಣ್ತಾ ಇದೆ, ಬಟ್ ಇಷ್ಟು ದೊಡ್ಡದಾಗಿಲ್ಲ, ತುಂಬ ಸಣ್ಣದಾಗಿರುವಂಥ ಸ್ಪೀಕರ್ ಇದು. ಸಿಮಿಲರ್ ಸ್ಪೀಕರ್ನ ನಾನು ಯೂಸ್ ಮಾಡಿದ್ದೀನಿ. ಕ್ವಾಲಿಟಿ ನಮಗೆ ಅದು ಮೈಕ್ ಹತ್ರ ಇಟ್ಕೊಂಡಾಗ ಪೀ ಅಂತ ಸೌಂಡ್ ಬರುತ್ತೆ ಗೊತ್ತಾ, ಕುಯ್ ಅಂತ ಸೌಂಡ್ ಬರುತ್ತಲ್ವಾ. ಸೊ ಅದು ಬರುತ್ತೆ, ಸ್ವಲ್ಪ ದೂರ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇದರಲ್ಲಿ. ಸೊ ಒಟ್ಟಿಗೆ ₹849, ₹47 10 ವ್ಯಾಟಿಂದು ಮೈಕ್ ವಿತ್ ಸ್ಪೀಕರು. ನಾರ್ಮಲ್ ಸ್ಪೀಕರ್ ರೀತಿಯಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಇದ್ರ ರೇಟ್ ಕೂಡ ಅಷ್ಟೇ, ಅಂತ ಏನು ವೇರಿ ಆಗಿಲ್ಲ. ಏಪ್ರಿಲು ಮೇಯಿಂದ ನಿಮಗೆ ಸಿಮಿಲರ್ ಪ್ರೈಸೇ ಇದೆ.
ಒಟ್ಟಿಗೆ ಎಂಟ್ರಿ ಲೆವೆಲ್ನಲ್ಲಿ ಒಂದು ಆಪ್ಷನ್ ಆಗ್ಬೋದು. ರಿವ್ಯೂಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ನೆಕ್ಸ್ಟ್ ನೀವೇನಾದರೂ ಪವರ್ ಬ್ಯಾಂಕನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಪೋಟ್ರಾನಿಕ್ಸ್ ಅವ್ರದ್ದು 10,000 mAh ಕೆಪಾಸಿಟಿಯ ಒಂದು ಪವರ್ ಬ್ಯಾಂಕ್ ಇದೆ. 22.5 ವ್ಯಾಟಲ್ಲಿ ನೀವು ಫೋನನ್ನು ಚಾರ್ಜ್ ಮಾಡ್ಬೋದಾಯ್ತಾ. ಈಗ ಸ್ವಲ್ಪ ಬೆಲೆ ಯಾಕೋ ಜಾಸ್ತಿ ಇದೆ ಆಯಿತಾ. ಮೊನ್ನೆ ನೋಡ್ತಾ ಇದ್ದೆ, ನೋಡಿ ತೋರಿಸ್ತೀನಿ. ಲಿಟ್ರಲಿ 519 ರೂಪಾಯಿಗೆ ಅವೈಲಬಲ್ ಇತ್ತು. 519 ರೂಪಾಯಿ, ಕೆಲವೊಂದು ಟೈಮು 719 ರೂಪಾಯಿಗೆಲ್ಲ ಅವೈಲಬಲ್ ಇದೆ. ಈಗ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿದೆ. ನೋಡಿಕೊಂಡು ಕಡಿಮೆ ಆದಾಗ ಪರ್ಚೇಸ್ ಮಾಡಿ. ಆ್ಯಕ್ಚುಲಿ ಈ ಸೇಲ್ ಟೈಮಲ್ಲಿ ಯಾವಾಗಲಾದರೂ ಚೆಕ್ ಮಾಡ್ತಾ ಇರಿ, ಸ್ವಲ್ಪ ಕಡಿಮೆ ಆಗಬಹುದು ನಂಗೆ ಅನ್ನಿಸ್ತಂಗೆ. 600 ರೂಪಾಯಿ 650 ರೂಪಾಯಿಗೆಲ್ಲ ಬಂದರೂ ಬರ್ಬೋದು. ಸದ್ಯಕ್ಕೆ ಸ್ವಲ್ಪ ಯಾಕೋ ಗೊತ್ತಿಲ್ಲ 1100 ರೂಪಾಯಿ ತೋರಿಸ್ತಾ ಇದೆ. ಹಳದಿ ಬಣ್ಣದ್ದು ನೋಡಿ 849 ರೂಪಾಯಿ. ಒಂದೊಂದು ಕಲರಿಗೆ ಒಂದೊಂದು ಪ್ರೈಸ್ ಇದೆ, ನೋಡ್ಕೊಂಡು ಪರ್ಚೇಸ್ ಮಾಡಿ. ಸೊ ಒಟ್ಟಿನಲ್ಲಿ ಇದು ನೋಡಿ ಕಪ್ಪು ಬಣ್ಣದ್ದು 1799 ತೋರಿಸ್ತಾ ಇದೆ. ಒಟ್ಟಿಗೆ ಸೇಲ್ ಟೈಮಲ್ಲಿ ನೋಡ್ಕೋತಾ ಇರಿ, ನಿಮಗೆ 500-600 ರೂಪಾಯಿಗೆ ಸಿಗಬಹುದು. ಇನ್ನೊಂದು MIದು ಸ್ವಲ್ಪ ಒಳ್ಳೆ ಬ್ರ್ಯಾಂಡ್ ನೇಮ್ ಇರುವಂಥ ಪವರ್ ಬ್ಯಾಂಕು, 10,000 mAh ಕೆಪಾಸಿಟಿ, ಸೇಮ್ 22.5 ವ್ಯಾಟು. ಪ್ರೈಸ್ ಡಿಫ್ರೆನ್ಸ್ ನೋಡಿ, ಅದು ನಮಗೆ 700 ರೂಪಾಯಿಗೆಲ್ಲ ಸಿಗುತ್ತೆ, ಇದು 1100 ರೂಪಾಯಿ ಇದೆ. ನಾರ್ಮಲಿ ಈ ಒಂದು ಪವರ್ ಬ್ಯಾಂಕು 1300 ರೂಪಾಯಿ ಇರುತ್ತೆ. ಈ ಸೇಲ್ ಟೈಮಲ್ಲಿ 1100 ರೂಪಾಯಿಗೆ ಅವೈಲಬಲ್ ಇದೆ. ಸೊ ಈ 2 ಪವರ್ ಬ್ಯಾಂಕನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ನೀವೇನಾದರೂ ಸ್ಮಾರ್ಟ್ ವಾಚನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸ್ಮಾರ್ಟ್ ವಾಚ್ ಅಲ್ಲ, ಸೆಮಿ ಸ್ಮಾರ್ಟ್ ವಾಚು. ಬೋಟ್ ಅವ್ರದ್ದು ವೇವ್ ಫ್ಯೂರಿ ರೀಸೆಂಟ್ ಡೇಸಲ್ಲಿ ನಾನು ಚೆಕ್ ಮಾಡಿದಂಥ ಒಂದು ಲೆವೆಲ್ಲಿಗೆ ನಾರ್ಮಲಿ ಎಲ್ಲ ಈ ಪ್ರೈಸ್ ರೇಂಜಿನ ಸ್ಮಾರ್ಟ್ ವಾಚ್ಗಳು ಒಂದೇ ಥರ ಇರ್ತವೆ, ಏನೋ ಡಿಫ್ರೆನ್ಸ್ ಗೊತ್ತಾಗಲ್ಲ. ಇದು ಒಂಚೂರು ನೋಡೋಕೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. 1.83 ಇಂಚಿಂದು HD ಡಿಸ್ಪ್ಲೇ ಅಂತೆ, ಬ್ಲೂಟೂತ್ ಕಾಲಿಂಗು, ಸೊ ಫಂಕ್ಷನಲ್ ಕ್ರೌನು, ಸೊ ಕ್ರೌನ್ ಮುಖಾಂತರ ನೀವು ಸ್ಕ್ರಾಲ್ ಮಾಡ್ಬೋದು. ನಾರ್ಮಲಿ ಈ ವಾಚಿಂದು ರೇಟು 1100 ರೂಪಾಯಿ ಇದೆ, ಯಾವಾಗಲೂ ಜೂನಲ್ಲಿ 1400 ರೂಪಾಯಿ ಇಲ್ಲ, 400 ರೂಪಾಯಿ ಇದೆ ಮೇನಲ್ಲಿ. ಸೊ ಈ ಸೇಲ್ ಟೈಮಲ್ಲಿ 1000 ರೂಪಾಯಿಗೆ ಅವೈಲೇಬಲ್ ಇದೆ. ಬ್ಯಾಂಕ್ ಆಫರ್ ಸಿಕ್ಕರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದೇನೋ. ಇದು ಒಂದೊಳ್ಳೆ ಆಪ್ಷನ್ ಆಗುತ್ತೆ. ಎಲ್ಲದನ್ನು ಕೂಡ ಪ್ರಾಡಕ್ಟ್ ಟ್ಯಾಗ್ ಮಾಡ್ತಾ ಇದ್ದೀನಿ ನಾನು ನಿಮಗೆ. ನೆಕ್ಸ್ಟು CMF, ಸ್ವಲ್ಪ ಪ್ರೀಮಿಯಮ್ ಆಗಿರುವಂಥ ವಾಚ್, ಇದನ್ನು ಕೂಡ ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಈ ಪ್ರೈಸ್ ರೇಂಜಲ್ಲಿ ನಾರ್ಮಲಿ ವಾಚ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. 3,500, 3,000, ಕೆಲವೊಂದು ಟೈಮ್ 4,500 ಇದೆ. ಈ ಸೇಲ್ ಟೈಮಲ್ಲಿ ಬರೀ 2,499 ರೂಪಾಯಿಗೆ ಅವೈಲೇಬಲ್ ಇದೆ. ನಮಗೆ ಅಮೋಲೆಡ್ ಡಿಸ್ಪ್ಲೇ, ಬ್ಲೂಟೂತ್ ಕಾಲಿಂಗು, AI ನಾಯ್ಸ್ ರಿಡಕ್ಷನ್ನು, GPS ಇರುವಂಥ ಒಂದು ಸ್ಮಾರ್ಟ್ ವಾಚ್ ಈ ಪ್ರೈಸ್ ರೇಂಜಿಗೆ ಅನ್ಬಿಲಿಯಬಲ್ ಅಂತೀನಿ ಆಯಿತಾ. ನೋಡಿ ತೊಗೊಳ್ಳೋರು ತೊಗೋಬೋದು ಆರಾಮಾಗಿ. ಒಂದು ಒಳ್ಳೆ ವಾಚು. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ. 2,500 ರೂಪಾಯಿಗಿದೆ. ಹೇಳಿದ್ನಲ್ಲ, ಕೆಲವೊಂದು ಟೈಮ್ 4,000-4,500 ಇರುತ್ತೆ. ಇನ್ನೊಂದು CMFinದು ಸ್ಮಾರ್ಟ್ ವಾಚು, ಇದು ಕೂಡ ಬೆಂಕಿ ಇದೆ ಆಯಿತಾ. ರೇಟಿಂಗ್ ನೋಡಿ 4.4 ರೇಟಿಂಗು. CMF ಬೈ ನಥಿಂಗ್ ವಾಚ್ Pro 2. ಇದು ಕೂಡ ಅಮೋಲೆಡ್ ಡಿಸ್ಪ್ಲೇ, ಇದರಲ್ಲೂ ಕೂಡ ನಮಗೆ GPS ಎಲ್ಲ ಸಿಗ್ತಾ ಇದೆ. ಸಕ್ಕತ್ತಾಗಿದೆ ವಾಚ್, ರೌಂಡ್ ಡಯಲ್ಲು. ನಾರ್ಮಲಿ ಈ ವಾಚಿಂದ ರೇಟ್ ನೋಡಿ 4,200 ರೂಪಾಯಿ ಇದೆ. ಲಾಸ್ಟ್ ಮಂತುವೆ 5,000 ರೂಪಾಯಿ ರೇಂಜ್ ಅಂತ ಏನು ಕಡಿಮೆ ಆಗಿಲ್ಲ. ನೋಡಿ ಜೂನ್ ತಿಂಗಳಲ್ಲೂ ಕೂಡ ಅಷ್ಟೇ ರೇಟ್ ಇದೆ. ಆ ಟೈಮಲ್ಲಿ ಯಾವುದೋ ಸೇಲ್ ಇತ್ತು ಅಂತ ಕಾಣುತ್ತೆ. ಆಮೇಲೆ 5,000 ರೂಪಾಯಿ ಆಗಿತ್ತು. ಮತ್ತೊಮ್ಮೆ ಈ ಸೇಲ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗಿದೆ, 4,200 ರೂಪಾಯಿಗೆ. ಬ್ಯಾಂಕ್ ಆಫರ್ ಸಿಕ್ಕರೆ ನಂಗೆ ಅನ್ನಿಸ್ತಂಗೆ ಇನ್ನೂ ಕಡಿಮೆ ಆಗ್ಬೋದು. ಇದು ಕೂಡ ಸೂಪರ್ ಆಗಿದೆ ವಾಚು. ಒಳ್ಳೆ ಪ್ರೈಸಿಗೆ ಸಿಕ್ತು ಅಂದರೆ ಪರ್ಚೇಸ್ ಮಾಡಿ. ನೆಕ್ಸ್ಟು ಮ್ಯಾಕ್ ಮಿನಿ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಮ್ಯಾಕನ್ನು ಯೂಸ್ ಮಾಡಿದ್ದೀರಾ ಅಂತ. ನೀವೇನಾದರೂ ಒಂದು PC-ಯನ್ನು ಒಂದು ಆಫೀಸ್ ಯೂಸ್ಗೆ, ನಾರ್ಮಲ್ ಯೂಸಿಗೆ ಆಯಿತಾ, ಗೇಮರ್ಸ್ಗಳಿಗಲ್ಲ, ಒಂದು ನಾರ್ಮಲ್ ಯೂಸಿಗೆ ಒಂದು PC-ಯನ್ನು ತಗೋಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಮ್ಯಾಕ್ ಮಿನಿ ನಾರ್ಮಲಿ ಇದು 60,000 ರೂಪಾಯಿ ಇರುತ್ತೆ. 55,000-60,000 ರೂಪಾಯಿ ಇರುತ್ತೆ. ಈ ಸೇಲ್ ಟೈಮಲ್ಲಿ ಬರೀ 52,990 ರೂಪಾಯಿ, ಅಂದರೆ 53,000 ರೂಪಾಯಿಗೆ ಅವೈಲಬಲ್ ಇದೆ. ಬ್ಯಾಂಕ್ ಆಫರ್ ಸೇರಿಕೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ನಾನು ಇದನ್ನು ಯೂಸ್ ಮಾಡ್ತೀನಿ ಆಯಿತಾ. ಪರ್ಸ್ನಲಿ ನನ್ನ ಹತ್ರ ಇದೆ, ಹೊರಗಡೆ ಇದೆ. ಅದನ್ನು ಅನ್ಬಾಕ್ಸ್ ಕೂಡ ಮಾಡಿದ್ದೆ ಮೊನ್ನೆ. ಸಕ್ಕತ್ತಾಗಿದೆ. ರೇಟಿಂಗ್ ನೋಡಿ 4.8 ರೇಟಿಂಗು. ನೀವು ಆರಾಮಾಗಿ ಒಂದು 50,000 ರೂಪಾಯಿಗೆ ಈ PC-ಯನ್ನು ಆರಾಮಾಗಿ ತಗೋಬೋದು. ಒಂದು ಬೇಸಿಕ್ ಎಡಿಟಿಂಗಿಗೆ, ಪ್ರೀಮಿಯರು, ಫೋಟೋಶಾಪ್ ಎಲ್ಲ ಯೂಸ್ ಮಾಡೋದಕ್ಕೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ನಂಗೆ ಅನ್ನಿಸ್ದಂಗೆ ಸ್ಟೀಲ್ ಡೀಲ್ ಅಂತೀನಿ ಆಯಿತಾ. ಸ್ಟೀಲ್ ಡೀಲ್, ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಹೆವಿ ಪವರ್ಫುಲ್ ಆಗಿರುವಂಥ PC ನಮಗೆ ಸಿಗುತ್ತೆ. ಮ್ಯಾಕ್ ಮಿನಿ, M4 ಮ್ಯಾಕ್ ಮಿನಿ ಆಯಿತಾ. ಸೊ ಸೂಪರಾಗಿದೆ ಇದು. ನೆಕ್ಸ್ಟು ನಾನು ಯೂಸ್ ಮಾಡ್ತಿರುವಂಥ ಲ್ಯಾಪ್ಟಾಪ್ ಇಲ್ಲಿದೆ ಅಲ್ವ ನನ್ನ ಮುಂದೆ, ಇದೇ ಲ್ಯಾಪ್ಟಾಪು. ಮೊನ್ನೆ ತಗೊಂಡಿದ್ದು ಕೂಡ. ಸೊ ಇದು ಆಪಲ್ ಅವ್ರದ್ದು ಮ್ಯಾಕ್ಬುಕ್ ಏರು. ಇದು ಕೂಡ M4 ಚಿಪ್ಪನ್ನು ಹೊಂದಿರುವಂಥ ಮ್ಯಾಕ್ಬುಕ್ ಏರು. ನಾರ್ಮಲಿ ಈ ಒಂದು ನೋಡಿ ಲ್ಯಾಪ್ಟಾಪಿನ ಪ್ರೈಸು 1,00,000 ಇದೆ. ಇದರಲ್ಲಿ 1,00,000 ಇದೆ, ನೋಡ್ತಾ ಇದ್ದೀರಾ. ಸೊ ಈಗ 91,000 ಅಂದರೆ 92,000 ರೂಪಾಯಿ ಇದೆ. ಬ್ಯಾಂಕ್ ಡಿಸ್ಕೌಂಟ್ ಸಿಕ್ಕರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದು ಕೂಡ ಅಷ್ಟೇ. ಆ್ಯಕ್ಚುಲಿ ನನಗೆ 10,000 ರೂಪಾಯಿ ಸಿಕ್ತು, ಕ್ಯಾಶ್ ಬ್ಯಾಕ್ ಸಿಕ್ತಿದ್ರಲ್ಲ ನಾನು ತಗೊಂಡಾಗ. 81,000 ರೂಪಾಯಿಗೆ ಸಿಕ್ತು ನನಗೆ. ಈಗಲೂ ಮೋಸ್ಟ್ ಇರ್ಬೋದು, ಒಂದು ಸಲ ಚೆಕ್ ಮಾಡಿ.
ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಮೊನ್ನೆ ತೊಗೊಂಡೆ ಮೊನ್ನೆ ಆಯಿತಾ. ಸೊ ಬೇಕಾದ್ರೆ ನಾನು ನಿಮಗೆ ಆರ್ಡ್ರಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೊನ್ನೆ ತೊಗೊಂಡಿದ್ದು ನಾನು. ಮೊನ್ನೆ ಪೋಕೋ ಅನ್ಬಾಕ್ಸ್ ಮಾಡೋನಲ್ಲ ಅದು. ಇಲ್ಲಿ ನೋಡಿ ಮ್ಯಾಕ್ ಮಿನಿ ಅಂತ ತೊಗೊಂಡಿದ್ದು. ಇಲ್ಲಿ ಅಡ್ರೆಸ್ ಎಲ್ಲ ಬ್ಲರ್ ಮಾಡಿಬಿಟ್ರಪ್ಪ ಎಡಿಟರ್ಗಳು. ನೋಡಿ ನನಗೆ 81,000 ಬಿದ್ದಿದೆ ಇಲ್ಲಿ. 81,000 ಝೂಮ್ ಮಾಡಲಾ ನೋಡಿ, 81,000 ರೂಪಾಯಿ ಬಿದ್ದಿದೆ. ಸೊ ಆರಾಮಾಗಿ ನಾವು ಇದನ್ನು ಪರ್ಚೇಸ್ ಮಾಡ್ಬೋದು, ಒಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹತ್ರ ನೋಡಿ ಸೇಮ್ ಇದೇ ಮೌಸ್ ಇದೆ. ಇದಕ್ಕೇನು ಆಫರ್ ಸಿಗ್ತಿಲ್ಲ. ಸೇಮ್ ಮೌಸ್ ನನ್ನ ಹತ್ರ ಒಂದು 4 ಇದ್ದಾವೆ ಆಯಿತಾ. ನಮ್ಮ ಎಡಿಟರ್ಗಳೆಲ್ಲ ಯೂಸ್ ಮಾಡ್ತಿರೋದನ್ನ 600 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಮೌಸ್ ಅಂತೀನಿ. ವೈರ್ಲೆಸ್ ಮೌಸ್ ಆಯಿತಾ. ಮಲ್ಟಿಪಲ್ ಲ್ಯಾಪ್ಟಾಪ್ಗಳನ್ನು ನಾವು ಇದರಲ್ಲಿ ಕನೆಕ್ಟ್ ಮಾಡ್ಕೊಬೋದು. ಒಂದು ಡಾಂಗಲ್ ಸಹ ಇದೆ, ಡಾಂಗಲ್ ಮುಖಾಂತರನೂ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಬೋದು. 699 ರೂಪಾಯಿ. ಆರ್ಟಿಕ್ ಫಾಕ್ಸ್ ನಮ್ಮ ಬೆಂಗಳೂರು ಕಂಪ್ನಿ ಆಯಿತಾ, ಬೆಂಗಳೂರವ್ರದ್ದು. ಸೂಪರ್ ಆಗಿದೆ, ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಇದಕ್ಕಿಂತ ಮುಂಚೆನೂ ಕೂಡ ಇದ್ರದ್ದೊಂದು ವೀಡಿಯೋ ಮಾಡಿದ್ನ ಅಂತ ಯೂಟ್ಯೂಬಲ್ಲಿ, ಎಲ್ಲದನ್ನು ಕೂಡ ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ಇದೇನು ಪ್ರೈಸ್ ಕಡಿಮೆ ಆಗಿಲ್ಲ, ಒಟ್ಟಿಗೆ ಸಖತ್ತಾಗಿದೆ, ಮೌಸ್ ಸಖತ್ತಾಗಿದೆ. ಸೊ 600 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ನನಗೆ ಕೆಲವೊಂದು ನಾನು ಪರ್ಸ್ನಲಿ ಯೂಸ್ ಮಾಡಿರುವಂಥದ್ದು ಎಲ್ಲದನ್ನು ಕೂಡ ಇದರಲ್ಲಿ ಆಯಿತಾ. ಯೂಸ್ ಮಾಡದೇ ಇರೋವಂಥದ್ದು ಯಾವುದನ್ನು ಕೂಡ ನನ್ನ ಹತ್ರ ಶೇರ್ ಮಾಡಿಲ್ಲ. ಇಂಟ್ರೆಸ್ಟಿಂಗ್ ಅನ್ನಿಸ್ತಂಥ ಆಫರ್ ಇರುವಂಥ ಕೆಲವೊಂದು ಪ್ರಾಡಕ್ಟ್ಗಳಿಗೆ ನನಗಿಷ್ಟ ಇರುವಂಥ ಗ್ಯಾಜೆಟ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಇಷ್ಟ ಆಯಿತು ಅಂತ ಅಂದರೆ ಚೆಕ್ ಮಾಡಿ, ಟ್ಯಾಗ್ ಹಾಕಿದ್ದೀನಿ. ಪರ್ಚೇಸ್ ಮಾಡೋರು ಮಾಡ್ಬೋದು. ಯೋಚನೆ ಮಾಡಿ ಆಯಿತಾ. ಈ ಸೇಲ್ ಇದೆ ಅಂದ ತಕ್ಷಣ ಪರ್ಚೇಸ್ ಮಾಡಲೇಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ಪರ್ಚೇಸ್ ಮಾಡಿ. ಏನೋ ಡಿಸ್ಕೌಂಟ್ ಇದೆ ಮತ್ತೆ ಸಿಗೋದೇ ಇಲ್ಲ ಅನ್ನೋ ರೀತಿ ಮಾಡೋದಕ್ಕೆ ಹೋಗಬೇಡಿ. ಅವಶ್ಯಕತೆ ಇದ್ದರೆ ಪರ್ಚೇಸ್ ಮಾಡ್ಬೋದು. ಇದಿಷ್ಟು ಈ ಒಂದು ಫ್ಲಿಪ್ಕಾರ್ಟ್ ಸೇಲ್ ಬಗ್ಗೆ. ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.